ಒಂದು ಸ್ವಲ್ಪ ತುಸು ನೆಮ್ಮದಿ ಗ್ಯಾರಂಟಿ ನ್ಯೂಸ್ಗೆ. ನಮ್ಮ ಪ್ರಯತ್ನಕ್ಕೆ ಕೊನೆಗೂ ಕೂಡ ಪ್ರತಿಫಲ ಸಿಕ್ಕಿದೆ. ಗಂಡ ಹೆಂಡತಿ ಒಂದಾಗಿದ್ದಾರೆ, ಮಕ್ಕಳು ಅಪ್ಪ ಅಮ್ಮನ ಜೊತೆಗೆ ನೆಮ್ಮದಿಯಾಗಿ ಮುಂದಕ್ಕಿರ್ತಾರೆ ಅಂತ. ನಮ್ಮ ಈ ಪ್ರಯತ್ನಕ್ಕೆ ಕೈ ಜೋಡಿಸಿದ್ದು ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಪವಿತ್ರ ನಾಗರಾಜ್ ಅಂತ. ಅವರ ಪ್ರಯತ್ನ ಏನಿತ್ತು, ಅವ್ರೇನು ಮಾತಾಡಿದ್ರು, ಏನೆಲ್ಲ ಮಾಡಿದ್ರು, ಅವ್ರ ಗಮನಕ್ಕೆ ಹೆಂಗೋಯ್ತು, ಹ್ಯಾವ್ ಅ ಲುಕ್. ಒಂದಾಗಕ್ಕೆ ಒಂದೇ ಕಾರಣ, ಇಬ್ಬರಲ್ಲೂ ಪ್ರೀತಿ ಇದೆ, ಇಬ್ಬರಿಗೂ ಬೇಕು. ನನ್ನ ಗಂಡ ನನಗೆ ಬೇಕು ಅನ್ನೋದು ಲೀಲಾಗೂ ಇದೆ, ನನ್ನ ಹೆಂಡತಿ ಬೇಕು ಅನ್ನೋದು ಮಂಜುಗೂ ಇದೆ. ಸೊ ಈ ಎರಡು ಕರೆಕ್ಟಾಗಿ ನಾವು ಅಂದರೆ ಆ ಟೈಮಲ್ಲಿ ತುಂಬ ಬಿಸಿ ರಕ್ತ ಇದ್ದೋಗ, ಜಗಳ ತುಂಬ ಹೈಪಾಗಿ ಹೋಗುವಾಗ ನೀವು ಏನೇ ಹೇಳಿ ಅವ್ರ ತಲೆಗೆ ಹೋಗಲ್ಲ. ಅದು ನನಗೂ ಅಷ್ಟೇ. ತುಂಬ ಯಾಕಂದರೆ ವೈರಲ್ ಆಗಿ ಇಡೀ ಸಮಾಜನೇ ನಮ್ಮನ್ನ ಕೆಟ್ಟ ದೃಷ್ಟಿಯಾಗಿ ನೋಡುವಂಥ ಸಮಯದಲ್ಲಿ ಕೆಟ್ಟ ಕಮೆಂಟ್ ಬರುವಂಥ ಟೈಮಲ್ಲಿ ಯಾರ ಮಾತು ಕೇಳುವಂಥ ಪರಿಸ್ಥಿತಿ ಇಲ್ಲ. ಆಮೇಲೆ ನೀವು ಗ್ಯಾರಂಟಿ ನ್ಯೂಸ್ ಅಲ್ವಾ, ವಿದ್ಯಾ ಮಲ್ನಾಡ್ ಹಾಗೂ ರಾಧಕ್ಕ ಅವರು ತುಂಬ ಚೆನ್ನಾಗಿ ಪ್ರಯತ್ನ ಮಾಡಿ ಲೀಲಾಗೆ ಬುದ್ಧಿ ಹೇಳಿದ್ರು. ಬಿಕಾಸ್ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ವಿದ್ಯಾ ಮಲ್ನಾಡ್ ಹಾಗೂ ಮತ್ತು ರಾಧಕ್ಕ ಅವ್ರಿಗೆ. ಬಟ್ ಎಲ್ಲೋ ಒಂದು ಕಡೆ ಏನಂದರೆ ಸಮಯ ಕರೆಕ್ಟಾಗಿರಲಿಲ್ಲ, ಅದು ಅವ್ಳಿಗೆ ಅರ್ಥ ಆಗಿಲ್ಲ ಅಷ್ಟೇ. ಸೊ ಈಗ ಒಂದು ಒಳ್ಳೆ ಸಮಯ ಬಂದಿದೆ. ಅವ್ರು ಮಾಡಿದಂಥ ಕೆಲವೊಂದು ಬುದ್ಧಿ ಮಾತು ಹೇಳ್ಕೊಟ್ಟಿದ್ದಂಥದ್ದು ಎಷ್ಟೋ ಪ್ರಯತ್ನ ಮಾಡಿ, ದಟ್ ವಾಸ್ ನಾಟ್ ಎ ರೈಟ್ ಟೈಮ್. ಆ ರೈಟ್ ಟೈಮ್ ಇವಾಗ ಬಂದಿದೆ. ಸೊ ಅವ್ರಿಗೂ ಥ್ಯಾಂಕ್ಫುಲ್ ಹೇಳ್ತೀನಿ ತುಂಬ, ವಿದ್ಯಾ ಮಲ್ನಾಡ್ ಹಾಗೂ ರಾಧಕ್ಕ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಇತ್ತೀಚೆಗೆ ತುಂಬ ಈ ಕುಟುಂಬ ವಿಚಾರದಲ್ಲಿ ತಲೆ ಹಾಕ್ತಾ ಇರೋದು. ಎಸ್, ಆಬ್ವಿಯಸ್ಲಿ, ಬಿಕಾಸ್ ನಮ್ಮ ಸಮಾಜದಲ್ಲಿ ಅನೈತಿಕ ಸಂಬಂಧ, ಅಕ್ರಮ ಸಂಬಂಧದಿಂದ ಲವಲ್ ಬಿದ್ದರೆ ನೋವು ಅನುಭವಿಸೋದು ಗ್ಯಾರಂಟಿ. ಈ ಅಕ್ರಮ ಸಂಬಂಧಕ್ಕೆ ಹೋದರೆ ಬೀದಿ ಹೆಣ್ಣುಗಳು ಖಂಡಿತ. ಇದೆರಡು ಬಿಟ್ಟು ಏನು ಭಗವಂತ ಕೊಟ್ಟಿದ್ದಾನೋ, ಕಷ್ಟನೋ ಸುಖನೋ ಅಂಡರ್ಸ್ಟ್ಯಾಂಡಿಂಗಿಂದ ತೊಗೊಂಡು ಹೋಗ್ಬಿಟ್ರೆ ಎಂಥವ್ರಿಗೂ ಕೋಪ ಬರುತ್ತೆ. ಆ ಕೋಪ ಬಂದಂಥ ಸಮಯದಲ್ಲಿ ಗಂಡಂಗೆ ಬಂದೋಗಿ ಹೆಂಡತಿ ಸೈಲೆಂಟಾಗಿ ಹೋಗ್ಬಿಡೋದು, ಇಲ್ಲ ಹೆಂಡತಿ ಕೋಪ ಬಂದೋಗಿ ಗಂಡ ಸೈಲೆಂಟಾಗಿ ಹೋಗೋದು ಆದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಹೆಂಡತಿ ಗಂಡ ಅಂದಿದ ತಕ್ಷಣ ಸೆಕ್ಸು ಅದು ಇದು ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟು, ಅದರಲ್ಲೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರಬೇಕು. ಬಿಕಾಸ್ ನಮ್ಮ ಸಮಾಜದಲ್ಲಿ ಅನೈತಿಕ ಸಂಬಂಧ, ಅಕ್ರಮ ಸಂಬಂಧದಿಂದ ಲವಲ್ ಬಿದ್ದರೆ ನೋವು ಅನುಭವಿಸೋದು ಗ್ಯಾರಂಟಿ. ಈ ಅಕ್ರಮ ಸಂಬಂಧಕ್ಕೆ ಹೋದರೆ ಬೀದಿ ಹೆಣ್ಣುಗಳು ಖಂಡಿತ. ಇದೆರಡು ಬಿಟ್ಟು ಏನು ಭಗವಂತ ಕೊಟ್ಟಿದ್ದಾನೋ, ಕಷ್ಟನೋ ಸುಖನೋ ಅಂಡರ್ಸ್ಟ್ಯಾಂಡಿಂಗಿಂದ ತೊಗೊಂಡು ಹೋಗ್ಬಿಟ್ರೆ ಎಂಥವ್ರಿಗೂ ಕೋಪ ಬರುತ್ತೆ. ಆ ಕೋಪ ಬಂದಂಥ ಸಮಯದಲ್ಲಿ ಗಂಡಂಗೆ ಬಂದೋಗಿ ಹೆಂಡತಿ ಸೈಲೆಂಟಾಗಿ ಹೋಗ್ಬಿಡೋದು, ಇಲ್ಲ ಹೆಂಡತಿ ಕೋಪ ಬಂದೋಗಿ ಗಂಡ ಸೈಲೆಂಟಾಗಿ ಹೋಗೋದು ಆದರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಹೆಂಡತಿ ಗಂಡ ಅಂದಿದ ತಕ್ಷಣ ಸೆಕ್ಸು ಅದು ಇದು ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟು, ಅದರಲ್ಲೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರಬೇಕು. ಇವರಿಬ್ಬರಲ್ಲಿ ಯಾವಾಗ ಏನು ಹೈಡ್ ಆ್ಯಂಡ್ ಸಿಕ್ ಇರೋದಿಲ್ಲ, ಆಗ ತುಂಬ ಚೆನ್ನಾಗಿರ್ತಾರೆ. ಎಲ್ಲೋ ಒಂದು ಕೆಟ್ಟ ಘಟನೆ ಇವಳು ಮಾಡಿದಂಥ ಕೆಲವೊಂದು ಫ್ರೆಂಡ್ಶಿಪ್ಪು ಹಾಳು ಮಾಡ್ತು. ಆ್ಯಂಡ್ ಮಂಜುಗೊಂಚೂರು ಇದ್ದಿದ್ದಂಥ ಅನುಮಾನ ಯಾಕಂದರೆ ಹೆಂಡತಿ ಅನ್ನೋದು ಓವರ್ ಪ್ರೀತಿ, ಓವರ್ ಆದರೆ ಅತಿ ಆದ್ರೂ ಅಮೃತ ವಿಷಯ ಆಗುತ್ತಲ್ಲ, ಆ ಓವರ್ ಪ್ರೀತಿ ಅದು ಇಲ್ಲಿವರೆಗೂ ತಂದು ನಿಂತಿದೆ. ಬಟ್ ನನಗೆ ತುಂಬ ಖುಷಿ ಇದೆ, ಇವರಿಬ್ಬರು ಒಂದಾಗ್ತಾ ಇದ್ದಾರಂತ. ಮಂಜಣ್ಣ ಅಂತೂ ಗೊತ್ತಲ್ವಾ, ಬಂದ್ಬಿಡಲಿಲ್ಲ ಅಂದು ಫ್ಲೇವರ್ನ ಕರೆಸ್ಕೊಂಡೇ ಬಿಟ್ರು ಮಂಜಣ್ಣ. ಸೊ ನಂಗೆ ತುಂಬ ಖುಷಿ ಇದೆ, ಒಳ್ಳೇದಾಗಲಿ. ಇನ್ನು ಯಾರ್ಯಾರು ಸಮಾಜದಲ್ಲಿ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧಕ್ಕೆ ಬಿಟ್ಟು ಪುಟ್ಟ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಪ್ರೆಗ್ನೆಂಟ್ ಇರೋರನ್ನ ಬಿಟ್ಟು, ಇದೆಲ್ಲ ಆಗಬಾರ್ದು ಅಂದರೆ ಎಸ್, ನಿಮ್ಮ ಮಾಧ್ಯಮದ ಮೂಲಕನೂ ಧ್ವನಿ ಆಗಬೇಕು. ನಾನು ನಿರಂತರವಾಗಿ ಈ ಒಂದು ವಿಚಾರದಲ್ಲಿ ಧ್ವನಿ ಆಗಿರ್ತೀನಿ.